ಭಾನುವಾರ 7:15 ಇಲ್ಲಿ ಕೊಪ್ಪಳಿನ ಮಹಾನಗರ ಮಧ್ಯಭಾಗದಲ್ಲಿ ಗೌಸಿದ್ದಪ್ಪ ನಾಯಕರು ಒಬ್ಬ 26 ವರ್ಷದ ಯುವಕ. ಆ ಯುವಕ ಆ ಕುಟುಂಬವನ್ನು ಜೋಪಾನ ಮಾಡಬೇಕು. ಒಬ್ಬ ಮಗ ಮನೆಗೆ ಆಧಾರ ಸ್ತಂಭ ಇದ್ದಂತೆ. ಇವತ್ತು ಗೌಸಿದ್ದಪ್ಪ ನಾಯಕರನ್ನ ಸಾದಿಕ್ಕನಂತ ಯುವಕ ಮಧ್ಯಭಾಗದಲ್ಲಿ ಬಂದು ರುಂಡವನ್ನು ಕತ್ತರಿಸುವಂತ ಕೆಲಸ, ಮರ್ಡರ್ ಮಾಡುವಂತ ಕೆಲಸ ಸಾದಿಕ್ ಅವರು ಮಾಡ್ತಾ ಇರ್ತಾರೆ. ಇವತ್ತು ಸಾದಿಕ್ ಅವರು ಇಷ್ಟು ಧೈರ್ಯದಿಂದ ಏನು ಗೌಸಿದ್ದಪ್ಪರನ್ನ ಏನು ಮರ್ಡರ್ ಮಾಡಿದಾರೋ, ಯಾವ ಧೈರ್ಯದ ಮೇಲೆ ಮಾಡಿದಾನ? ಬಹುಶಃ ಇವರೆಲ್ಲರೂ ಕೂಡ ಒಂದು 10-15 ಮಂದಿ ಸೇರಿ ಗೌಸಿದ್ದಪ್ಪರನ್ನ ಮಧ್ಯಭಾಗದಲ್ಲಿ ಮರ್ಡರ್ ಮಾಡುವಂತ ಕೆಲಸ ಮಾಡಿದಾರ. ಇವತ್ತು ಅವ್ರ ಜೊತೆಲಿ ಸಾಕಷ್ಟು ಮಂದಿ ಇದ್ರೆ ಕೂಡ ಈ ಕೊಪ್ಪಳಿನ ವರಿಷ್ಠಾಧಿಕಾರಿಗಳು ಗಂಟೆಗೊಂದು ಮಾತು, ಇವತ್ತು ಒಬ್ಬರಿದಾರ ಅಂತ ಹೇಳ್ತಾರ. ಗೌಸಿದ್ದಪ್ಪರು ಸತ್ತಂತ ಟೈಮಲ್ಲಿ ಆ ಭಾನುವಾರ ತೀರ್ಕೊಂಡು ಹೋಗ್ತಾರ, ರಾತ್ರಿ ಪೋಸ್ಟ್ ಮಾರ್ಟಮ್ ಮಾಡಿಸ್ತಾರ, ಮತ್ತೆ ಮರುದಿನ ಇವತ್ತು ಆ ದಹನ ಸಂಸ್ಕಾರವನ್ನು ಮಾಡ್ತಾರ. ಅಷ್ಟು ಅರಾತುರಿಯಲ್ಲಿ ಮಾಡಬೇಕಾದಂತ ಪರಿಸ್ಥಿತಿ ಏನು ಮಂತ್ರಿ ನಿಮಗೆ? ನಾನು ಈ ಗೌಸಿದ್ದಪ್ಪರನ್ನ ಕೊಲೆ ಮಾಡಿದಂತ ಸಾದಿಕ್ ಜೊತೆಲಿ ಕಾಣದ ಕೈವಾಡಿಗಳು ಯಾರಿದ್ದಾರೆ ಅವ್ರ ಹೊರಗಡೆ ಬರಬೇಕು. ಇದು ಪೊಲೀಸರು ಕುಮ್ಮಕ್ಕಿದೆನಾ, ರಾಜಕಾರಣಿಗಳು ಕುಮ್ಮಕ್ಕಿದೆನಾ? ಇಲ್ಲಿದ್ರಿಗಿನ ಆ ಸಾದಿಕ್ ಜೊತೆಲಿ ಆ PFI ಏನು ಸಂಘಟನೆಗಳ ಕೈವಾಡ ಇದೆನಾ? ಆದ್ರೆ ಹಿಂದೂ ಪರ ಕಾರ್ಯಕರ್ತರಿಗೆ, ಹಿಂದೂ ಪರ ಸಂಘಟನೆಗಳು ಮಾಡ್ತಾ ಇರುವಂತ ಯಾವೊಬ್ಬ ಹಿಂದೂ ಕಾರ್ಯಕರ್ತರು ಕೂಡ ಇದೇ ರೀತಿಯಲ್ಲಿ ಕೊಲೆಗಳಾಗ್ತಿದ್ರಿಗಿನ ಸರ್ಕಾರ ಏನು ಮಾಡ್ತದೆ? ಕಟ್ಟಕ್ಕಾಯ್ತಾ ಇದೀರಾ? ಸರ್ಕಾರ ಏನೋ ನಿದ್ದೆ ಮಾಡ್ತಾ ಇದೀರಾ? ಇವತ್ತು ಗೌಸಿದ್ದಪ್ಪರ ತಾಯಿ ಗೋಳ ಅಂತ ಅಳ್ತಾ ಇದ್ದಾಳ. ಆ ತಾಯಿನ ಸಮಾಧಾನ ಮಾಡಕ್ ಆಗ್ತಾ ಇಲ್ಲ ನಮ್ಮ ಕೈಲಿ. ಜೀವ ಕಳ್ಕೊಂಡಿದ್ದಾನ. ತಾಯಿ ನಾವು ತಂದು ಕೊಡಕ್ ಆಗ್ತಾ ಇಲ್ಲ. ನಿನ್ನ ಮಗ ಆತ್ಮಕ್ಕೆ ಶಾಂತಿ ದೊರೆಯ ಸಲುವಾಗಿ ನಾವೆಲ್ಲರೂ ಕೂಡ ನಿಲ್ತೀವಿ, ಜಾತ್ಯತೀತವಾಗಿ ನಿಲ್ತೀವಿ, ಪಕ್ಷಾತೀತವಾಗಿ ನಿಲ್ತೀವಿ. ಎಲ್ಲಿ ತನಕ ಕೂಡ ಗೌಸಿದ್ದವ್ರನ್ನ ಕೊಲೆ ಮಾಡಿದಂತ ಸಾದಿಕ್ಕು ಅವ್ರ ಜೊತೆಲಿದ್ದಂತ ಕಾಣದ ಕೈವಾಡಿಗಳು ಯಾರಿದಾರೋ ಅವ್ರ ಗಲ್ಲು ಶಿಕ್ಷೆ ಕೂಡ ತನಕ ಹೋರಾಟವನ್ನು ಮಾಡ್ತೀವಿ ಅಂತ ಮಾತು ಕೊಟ್ಟಿದೆ. ಅದ್ರ ಪ್ರಕಾರ ಹೋರಾಟ ಮಾಡೇ ಮಾಡ್ತೀವಿ. ಇವತ್ತು ಅವ್ರ ಟ್ರೋಲ್ಗಳನ್ನು ನೋಡ್ತಾ ಇದೆ. ಒಂದಿನ ಮುಂಚೆ ಮಚ್ಚಿಟ್ಕೊಂಡು ಟ್ರೋಲ್ ಮಾಡ್ತಾನ, ಒಂದು ಕಡೆ ಡ್ರಗ್ಸ್ ಹೊಡಿತಾ ಅವನು ಹೊಗೆ ಬಿಡ್ತಾನ. ಎಷ್ಟು ನಿರ್ಲಕ್ಷ್ಯ ನೋಡಿ, ಎಷ್ಟು ಧೈರ್ಯ ನೋಡಿ. ಒಂದು ಕಡೆ ವಿಲಿಂಗ್ ಮಾಡ್ತಾನ, ಒಂದು ಕಡೆ ಹೇಳ್ತಾನ ಅವನು ಕೇಸರಿ ಜಿಯಾದ್ ಮಾಡಿದಂತವ್ರನ್ನ ಇದೇ ಶಿಕ್ಷೆ. ಕೇಸರಿ ಜಿಯಾದ್ ಮಾಡಿದಂತವ್ರು ಯಾರೊಬ್ರು ಕೂಡ ಹಿಂದೂ ಪರ ಕಾರ್ಯಕರ್ತರಿಗೆ ಇದೇ ಶಿಕ್ಷೆ ಕೊಡ್ತೀನಿ ಅಂತೇಳಿ ಎಷ್ಟು ಉಡಾಫಿ ಮಾತಾಡ್ತಾ ಇರ್ತಾರೆ ನೋಡಿ. ಅದಕ್ಕೋಸ್ಕರವಾಗಿ ನಾವು ಭಾರತೀಯ ಜನತಾ ಪಾರ್ಟಿ ತೀರ್ಮಾನವನ್ನು ತಗೊಂಡಿದ್ದೀವಿ. ನಾವು ಏನೇ ಸಾದಿಕ್ ಅವ್ರ ಜೊತೆಲಿ ಯಾರು ಹಿಂಬಾಲಕರು ಸೇರ್ಕೊಂಡು ಗೌಸಿದ್ದಪ್ಪರನ್ನ ಮರ್ಡರ್ ಮಾಡಿದಾರೋ ಅವ್ರು ಪಾತಾಳದಲ್ಲಿದ್ದರೆ ಕೂಡ ಎಷ್ಟು ಸರ್ಕಾರ ಜೊತೆಲಿ ಗೃಹ ಮಂತ್ರಿಗಳು ಜೊತೆಲಿ ಪೊಲೀಸರು ಪಾತಾಳದಲ್ಲಿ ಬಚ್ಚಿಟ್ಟೆ ಕೂಡ ಭಾರತೀಯ ಜನತಾ ಪಾರ್ಟಿ ನಮ್ಮ ಸಮುದಾಯ, ಅನ್ಯ ಸಮುದಾಯದ ಜನರು ಸಾದಿಕರನ್ನ ಹೊರಗಡೆ ಹೇಳ್ತೀವಿ, ಅವನು ಗಲ್ಲು ಶಿಕ್ಷೆ ಕೊಡುವಂತ ಕೆಲಸ ಮಾಡ್ತೀವಿ, ಗಲ್ಲು ಶಿಕ್ಷೆ ಕೊಡುವಂತ ಕೆಲಸ ಮಾಡ್ತೀವಿ. ಇಲ್ಲ ಸಮಾಜ ಮುಖಂಡರು ಯಾವುದೇ ತೀರ್ಮಾನ ತಗೊಂಡ್ರೆ ಕೂಡ ಇವತ್ತು ಸಮಾಜದ ಮುಖಂಡರ ಜೊತೆಲಿ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಏನೇ ತೀರ್ಮಾನ ತಗೊಂಡ್ರೆ ಕೂಡ ನನ್ನ ಜೀವಾವಧಿಗಳ ಪರವಾಗಿಲ್ಲ. ನಾನು ಈ ಹೋರಾಟದಲ್ಲಿ ಹಿಂದೆ ಸರಿಯಲ್ಲ. ನಮ್ಮ ಗೌಸಿದ್ದಪ್ಪರಿಗೆ ನ್ಯಾಯ ಸಿಗಬೇಕು, ಈ ಕೊಲೆ ಮಾಡಿದಂತರಿಗೆ ಅವರಿಗೆ ಮರಣದಂಡನೆ ಸಿಗಬೇಕನ್ನಂತ ಹೋರಾಟವನ್ನು ಮಾಡ್ತೀನಿ. ಇನ್ನು ಮುಂದೆ ಸಮಾಜ ಜೊತೆಲಿ ನಮ್ಮ ಇಡೀ ಹಿಂದೂ ಸಮುದಾಯದ ಯುವಕರಿಗೆ ಈ ರೀತಿ ಕೊಲೆ ಆದಂತ ಟೈಮಲ್ಲಿ ಎದ್ದು ನಿಲ್ಲಂತ ಕೆಲಸ ನಾವು ಮಾಡ್ತೀವಿ. ಇದೇ ತರ ಇಡೀ ರಾಜ್ಯದಾದ್ಯಂತ ಹೋರಾಟವನ್ನು ಮಾಡ್ಕೊಂಡ್ ಬಂದಿದ್ವಿ. ಇವತ್ತು ಗೌಸಿದ್ದಪ್ಪರ ವಿಚಾರದಲ್ಲಿ ಕೂಡ ಯಾರೇ ಏನೇ ಮಾತಾಡಲಿ ನಾನು ಅದ್ರ ಪರವಾಗಿ ನಿಲ್ತೀನಿ, ಹೋರಾಟವನ್ನು ಮಾಡ್ತೀನಿ.